ನಮಸ್ಕಾರ ಸ್ನೇಹಿತರೆ, ಹಿಂದೆಲ್ಲ ಆನೆಗಳನ್ನು ಹಿಡಿಯೋಕೆ ಕೆಡ್ಡ ಅಂತ ತೋಡ್ತಾ ಇದ್ರು. ಕಾಡಿನಲ್ಲಿ ಆರ್ಭಟ ಮಾಡಿ ಜನಗಳಿಗೆ ತೊಂದರೆ ಕೊಡುವ ಆನೆಗಳು ಓಡಾಡುವ ಜಾಗದಲ್ಲಿ ದೊಡ್ಡ ಹೊಂಡವನ್ನು ತೆಗೆದು ಆನೆ ಆ ಹೊಂಡಕ್ಕೆ ಬೀಳುವಂತೆ ಮಾಡ್ತಾ ಇದ್ರು. ಇದೇ ರೀತಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕೂಡ ಕೆಡ್ಡ ತೋಡಿ ಗಡಿಪಾರು ಮಾಡಿದ್ರ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ. ಹೌದು, ಸೌಜನ್ಯ ಕೇಸ್ನಲ್ಲಿ ಆರ್ಭಟಿಸಿ ಪ್ರತಿಭಟಿಸಿ ನ್ಯಾಯಕ್ಕಾಗಿ ಹೋರಾಡಿದ ತಿಮರೋಡಿ ಕೊಂಬು ಮುರಿದ ಏಡಿಯಂತೆ ಆಗಿದ್ದಾರೆ. ಹಾಗಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಿನ ಹಿಂದೆ ಇರೋ ನಿಜವಾದ ಕಾರಣಗಳು ಏನು? ತನ್ನ ನಾಲಿಗೆ ತನಗೆ ಮುಳ್ಳಾಗಿ ಹೋಯ್ತಾ? ಕರಾವಳಿಯಿಂದ ತಿಮರೋಡಿಯನ್ನ ಓಡಿಸೋದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಕೇಸ್ ಮೂಲಕ ಇಡೀ ಕರಾವಳಿಯನ್ನ ಗಡಗಡ ನಡಗಿಸಿ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಸೌಂಡ್ ಮಾಡಿದ ಹಿಂದೂ ಕಾರ್ಯಕರ್ತ. ಸಾಕಷ್ಟು ವರ್ಷಗಳಿಂದ ಸೌಜನ್ಯ ಪರ ಧ್ವನಿ ಎತ್ತುತ್ತಾ ಹೋರಾಟ ಮಾಡಿಕೊಂಡು ಬಂದಿರೋ ಈ ಮಹೇಶ್ ಶೆಟ್ಟಿ ತಲೆಬುರುಡೆ ಕೇಸ್ ನಂತರ ಫುಲ್ ಆಕ್ಟಿವ್ ಆಗಿ ಪವರ್ಫುಲ್ ಆಗಿದ್ರು. ಬಟ್ ತಮ್ಮ ಕಟು ಟೀಕೆ ನಿಂದನೆಗಳ ಮೂಲಕ ಧರ್ಮಸ್ಥಳದ ಬಗ್ಗೆ ಮತ್ತು ರಾಜಕಾರಣಿಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದೇ ತಿಮರೋಡಿಯನ್ನ ಜಿಲ್ಲೆಯಿಂದ ಹೊರದಬ್ಬುವಂತೆ ಮಾಡ್ತಾ ಅನ್ನೋ ಪ್ರಶ್ನೆ ಇದೆ. ಅಂದ ಹಾಗೆ ರಾಷ್ಟ್ರೀಯ ಹಿಂದೂ ಜಾಗರಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ತಿಮರೋಡಿಗೆ ಬುರುಡೆ ಗ್ಯಾಂಗ್ನಿಂದಲೇ ಈ ಪರಿಸ್ಥಿತಿ ಬಂತು ಅನ್ಸುತ್ತೆ. ಯಾಕಂದ್ರೆ ಚಿನ್ನಯ್ಯ ಸಿಗೋ ಮುಂಚೆ ಕೇವಲ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ರು ತಿಮರೋಡಿ. ಆದರೆ ಯಾವಾಗ ಬುರುಡೆ ಗ್ಯಾಂಗ್ ಜೊತೆ ಸೇರಿಕೊಂಡ್ರೋ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಾಲು ಸಾಲು ವಿಘ್ನಗಳು ಎದುರಾಯಿತು. ಹಾಗೆ ಚಿನ್ನಯ್ಯ ಜೊತೆ 2 ವರ್ಷದ್ದು ಹಳೆಯದ್ದು ಎನ್ನಲಾದ ವಿಡಿಯೋ ಬಿಟ್ಟಿದ್ದು ಕೂಡ ಎಲ್ಲೋ ಎಫೆಕ್ಟ್ ಆಯಿತು ಅನ್ಸುತ್ತೆ. ಇನ್ನೊಂದು ವಿಷಯ ಅಂದ್ರೆ ಚಿನ್ನಯ್ಯ ಬಂದು SIT ರಚನೆ ಆದ್ರ ಮೇಲೆ ತಿಮರೋಡಿ ನಾಲಿಗೆ ಹರಿಬಿಡೋಕೆ ಶುರು ಮಾಡಿದ್ರು. ಧರ್ಮಸ್ಥಳದ ಬಗ್ಗೆ, ಪೊಲೀಸರ ಬಗ್ಗೆ, ರಾಜಕಾರಣಿಗಳ ಬಗ್ಗೆ, ಸಚಿವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡೋಕೆ ಶುರು ಮಾಡಿದ್ರು. ಇದು ಕೂಡ ತಿಮರೋಡಿಗೆ ಕಂಟಕ ಆಯಿತು ಅಂತಾನೆ ಹೇಳ್ಬೋದು. ಇನ್ನು ತಿಮರೋಡಿ ಮೇಲೆ ಕೇಸ್ ಆಗಿರುವುದು ಇವತ್ತು ನಿನ್ನೆದಲ್ಲ. 1998ರಲ್ಲಿ ಇವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ತಿಮರೋಡಿ ಮೇಲೆ 1998ರಿಂದ ಒಟ್ಟು ಇಲ್ಲಿ ತನಕ 26 ಕೇಸ್ ದಾಖಲಾಗಿದೆ ಪೊಲೀಸ್ ರೆಕಾರ್ಡ್ ಪ್ರಕಾರ. ಇದರಲ್ಲಿ 13 ಕೇಸ್ ಖುಲಾಸೆ ಆಗಿದ್ರೆ ಇನ್ನೂ 13 ಕೇಸ್ಗಳು ಆಕ್ಟಿವ್ ಆಗಿವೆ. ಅದರಲ್ಲೂ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕೇಸು ಶುರುವಾದ ಮೇಲೆ ತಿಮರೋಡಿ ಮೇಲೆ ಬೋನಸ್ ಅಂತ ಕೇಸ್ ಮೇಲೆ ಕೇಸ್ ಹಾಕಲಾಯಿತು. ಹೊಸದಾಗಿ 5 ಕೇಸನ್ನು ಹಾಕಲಾಗಿದೆ. ಯಾವುದು? ಈ ಬುರುಡೆ ಕೇಸ್ ನಂತರ. ಒಂದಿಷ್ಟು ಪ್ರಕರಣಗಳನ್ನು ಪೊಲೀಸರೇ ಹಾಕಿದ್ರೆ ಮತ್ತಷ್ಟು ಕೇಸ್ ಬೇರೆಯವರ ಕೊಟ್ಟ ಮೇಲೆ ದೂರಿನ ಮೇಲೆ ಹಾಕಲಾಗಿದೆ. ಬಟ್ ಕೇಸ್ ಮೇಲೆ ಕೇಸ್ ಆಗಿದ್ರೂ ಗಡಿಪಾರು ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಇದು ಗಡಿಪಾರು ಮಾಡೋ ಟೈಮ್ ಕೂಡ ಅಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಹೆಚ್ಚಾಗಿ ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡ್ತಾರೆ. ಬಟ್ ಈಗ ತಿಮರೋಡಿಯನ್ನ ಇದ್ದಕ್ಕಿದ್ದಂತೆ 1 ವರ್ಷ ಗಡಿಪಾರು ಮಾಡೋದ್ರ ಹಿಂದೆ ರಾಜಕಾರಣಿಗಳ ಕೈವಾಡ ಇದೆಯಾ ಅನ್ನೋ ಡೌಟ್ ಕೂಡ ಇದೆ. ಸಾಲು ಸಾಲು ಕೇಸ್ಗಳ ಜೊತೆಗೆ ತಿಮರೋಡಿಗೆ ಮುಳುವಾಗಿದ್ದು ಬಾಯಿಗೆ ಬಂದ ಹಾಗೆ ಬಳಸಿದ ಕೀಳು ಮಟ್ಟದ ಪದ ಅಂತಾನೆ ಹೇಳ್ಬೋದು. ರಾಜಕಾರಣಿಗಳ ಬಗ್ಗೆ, ಸಚಿವರ ಬಗ್ಗೆ, ಪೊಲೀಸ್ ಅಧಿಕಾರಿಗಳ ಬಗ್ಗೆ ಬೇಕಾಬಿಟ್ಟಿ ಮಾತು, ಕೆಟ್ಟ ಪದ ಬಳಕೆ ತಿಮರೋಡಿಯನ್ನ ಈ ಸ್ಥಿತಿಗೆ ತಂದಿದೆ. ಹೀಗಾಗಿಯೇ ತಿಮರೋಡಿ ಕೇಸ್ ಹಿಸ್ಟರಿ ಮೇಲೆ ಟಫ್ ಆಕ್ಷನ್ ತಗೊಂಡು ತಿಮರೋಡಿಯನ್ನ ಜಿಲ್ಲೆಯಿಂದ ಆಚೆ ಹಾಕಿ ಅಂತ ದಕ್ಷಿಣ ಕನ್ನಡ ಜಿಲ್ಲಾ SPಗೆ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಸೂಚಿಸಿದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ಬಗ್ಗೆ ನಿಂದನೆ ಮಾಡಿದ್ದು ಕೂಡ ಇಲ್ಲಿ ಎಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ಕೇಸ್ನಲ್ಲಿ ಕೋರ್ಟ್ ತೀರ್ಪು ಹೊರಬಿದ್ದ ಬಳಿಕ ತಿಮರೋಡಿ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡೋಕೆ ಶುರು ಮಾಡಿದ್ರು. ಬೆಳ್ತಂಗಡಿಯಲ್ಲಿ ಮತ್ತು ಉಜಿರೆಯಲ್ಲಿ ಹಾಗೂ ಇತರ ಕಡೆಗಳಲ್ಲಿ ಕಾನೂನು ಬಾಹಿರ ಪ್ರತಿಭಟನೆ ನಡೆಸಿದ್ದಾರೆ. ಈ ಟೈಮ್ನಲ್ಲಿ ಜಾತಿ ಧರ್ಮಗಳ ಮಧ್ಯೆ ವೈಷಮ್ಯ ತಂದೊಡ್ಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಕೆಲಸವನ್ನ ತಿಮರೋಡಿ ಮಾಡಿದ್ದಾರೆ ಅನ್ನೋ ಕೇಸನ್ನ ಹಾಕಲಾಗಿದೆ. ಹಾಗೆ ಸೌಜನ್ಯ ಹತ್ಯೆ ಪ್ರಕರಣ ಸಂಬಂಧ ಸಾರ್ವಜನಿಕವಾಗಿ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ವ್ಯವಸ್ಥೆಗೆ, ಸಮಾಜದ ಗಣ್ಯರು ಮತ್ತು ಸರ್ಕಾರದ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ರೀತಿಯಲ್ಲಿ ವರ್ತಿಸಿದರ ಬಗ್ಗೆ ಕೂಡ ಇವರ ಮೇಲೆ ಕೇಸ್ ಹಾಕಲಾಗಿದೆ. ಇನ್ನು ಇವರ 13 ಕೇಸ್ ಏನು ಖುಲಾಸೆ ಆಗಿವೆ ಅವೆಲ್ಲವೂ ಕೂಡ ಗೂಂಡಾ ವರ್ತನೆ ತೋರಿ ಖುಲಾಸೆ ಮಾಡಿಸಿಕೊಂಡಿರುವ ಆರೋಪ ಕೂಡ ಇವ್ರ ಮೇಲಿದೆ. ಬುರುಡೆ ಕೇಸ್ ಶುರು ಆದಮೇಲೆ ಹೊಸದಾಗಿ ತಿಮರೋಡಿ ಮೇಲೆ 5 ಕೇಸ್ಗಳನ್ನು ಹಾಕಲಾಗಿದೆ. ಆ 5 ಕೇಸ್ಗಳು ಯಾವ್ಯಾವು ನೋಡೋಣ ಬನ್ನಿ. SIT ಶೋಧದ ವೇಳೆ ವರದಿಗಾರರ ಮೇಲೆ ಹಲ್ಲೆ ಕೇಸ್ 1. ಇನ್ನು 100ಕ್ಕೂ ಅಧಿಕ ಜನರು ಸೇರಿ ಆಸ್ಪತ್ರೆಯಲ್ಲಿ ಗಲಾಟೆ ಮಾಡಿ ದುಂಬಿ ಪ್ರಕರಣದಲ್ಲಿ ಬೆಳ್ತಂಗಡಿ ಪೊಲೀಸರ ಸ್ವಯಂ ಪ್ರೇರಿತ ಕೇಸ್. ಇನ್ನು ಯೂಟ್ಯೂಬ್ನಲ್ಲಿ ಪ್ರಚೋದನಕಾರಿ ಹೇಳಿಕೆ ಹಿನ್ನೆಲೆ ಚರಣ್ ಎಂಬುವರ ದೂರಿನಡಿ FIR ಅನ್ನು ಮಾಡಲಾಗಿತ್ತು. ಇನ್ನು ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಸಿಕ್ಕಿದ ಹಿನ್ನೆಲೆಯಲ್ಲಿ SIT SP
ಸೈಮನ್ ದೂರಿನಡಿ ದೂರು ದಾಖಲು ಮಾಡಲಾಗಿದೆ. ಇನ್ನು ಬ್ರಹ್ಮಾವರ ಪೊಲೀಸ್ ಠಾಣೆಯ ಪ್ರಕರಣದಲ್ಲಿ ದಸ್ತಗಿರಿ ಮಾಡಲು ಬಂದಾಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೇಸ್ ಕೂಡ. ಹೀಗೆ ತಿಮರೋಡಿ ಮೇಲೆ ಈ ಹೊಸದಾಗಿ 5 ಕೇಸನ್ನು ಹಾಕಲಾಗಿದೆ. ಈಗ ರಾಯಚೂರಿಗೆ ಇವರಿಗೆ ಗಡೀಪಾರು ಮಾಡುವಂತೆ ಆದೇಶ ಮಾಡಲಾಗಿದೆ. ಇನ್ನು ಗಡೀಪಾರು ಆಗಿರುವ ತಿಮರೋಡಿ ವಾರಕ್ಕೆ 1 ಬಾರಿ ಮಾನ್ವಿ ಪೊಲೀಸ್ ಠಾಣೆಗೆ ಹೋಗಿ ಸಹಿಯನ್ನು ಹಾಕಿ ಬರಬೇಕು. ಎಲ್ಲಾದರೂ ದಕ್ಷಿಣ ಕನ್ನಡದಲ್ಲಿ ಕೋರ್ಟ್ ವಿಚಾರಣೆ ಇದ್ದರೆ ತಿಮರೋಡಿ ಹೋಗಲೇಬೇಕು. ಆಗ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ 62ರ ಅಡಿಯಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಅನುಮತಿ ಸಿಕ್ಕಿದ್ರೆ ಕೊಟ್ಟ ಟೈಮ್ಗೆ ಹೋಗಿ ಪಟ್ ಅಂತ ಬರಬೇಕು, ಅಲ್ಲೇ ಇರೋ ಹಾಗಿಲ್ಲ. ಒಂದು ವೇಳೆ ಏನೂ ಆಗಲ್ಲ ಅಂತ ಅಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದರೆ ತಿಮರೋಡಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ದಂಡ ಕೂಡ ಹಾಕ್ಬೋದು. ಸೌಜನ್ಯ ಕೇಸ್ ಸೈಲೆಂಟ್ ಆಗುತ್ತಾ? ಸೌಜನ್ಯ ಪರ ಧ್ವನಿ ಎತ್ತುತ್ತಿದ್ದ ತಿಮರೋಡಿ ಗಡೀಪಾರು ಆಗಿದ್ದಾರೆ. ಇನ್ಮೇಲೆ ಸೌಜನ್ಯ ಕೇಸ್ ಸೈಲೆಂಟ್ ಕೂಡ ಆಗಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಟ್ ಗಡೀಪಾರು ಆದ ಮಾತ್ರಕ್ಕೆ ತಿಮರೋಡಿ ಸುಮ್ಮನೆ ಇರಲ್ಲ. ಸೋಷಿಯಲ್ ಮೀಡಿಯಾವನ್ನು ಮತ್ತೆ ಚೆನ್ನಾಗಿ ಬಳಸ್ಕೊಳ್ಬಹುದು. ಯಾಕಂದರೆ ತಿಮರೋಡಿ ಇಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಆಗಿರೋದು. ಇವರು ಏನು ಮಾತನಾಡೋ ಹಾಗೆ ಇಲ್ಲ ಅಂತ ಹೇಳಿ ನಿರ್ಬಂಧವನ್ನು ಹೇರಿಲ್ಲ. ಹೀಗಾಗಿ ತಿಮರೋಡಿ ಮಾನ್ವಿಯಿಂದ ಅಥವಾ ಬೇರೆ ಯಾವುದೇ ಜಿಲ್ಲೆಯಿಂದ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವ ವಿಡಿಯೋವನ್ನು ಮಾಡಬಹುದು. ಸೌಜನ್ಯ ಪರ ಕೂಡ ಧ್ವನಿ ಎತ್ತಬಹುದು ಸೋಷಿಯಲ್ ಮೀಡಿಯಾ ಮೂಲಕ. ಹಾಗಂತ ತಿಮರೋಡಿ ಹೇಳಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಿದ್ರೆ ಅವರ ವಿರುದ್ಧ ಮತ್ತೆ ಹೊಸ ಕೇಸ್ ಕೂಡ ಆಗಬಹುದು. ಇನ್ನು ಮಹೇಶ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಕಡೆ ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಇವರು ಭಾಗವಹಿಸಬಹುದು. ಒಟ್ಟಿನಲ್ಲಿ ತಿಮರೋಡಿ ದಕ್ಷಿಣ ಕನ್ನಡದಿಂದ ಔಟ್ ಆಗಿದ್ದು ಮುಂದೆ ಎಲ್ಲಿ ಹೇಗೆ ಹೋರಾಟ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಮಸ್ಕಾರ.